ಈಗ ಅದಕ್ಕೆ ಈಗ ನೋಡಿ ಈ ಎಲ್ಲ ರಸ್ತೆ ವ್ಯವಸ್ಥೆಗಳೆಲ್ಲ ಸಮಸ್ಯೆ ಐತೆ. ಇದನ್ನ ರೆಡಿ ಮಾಡ್ಬೇಕು ಅಣ್ಣ, ಊರನ್ನ ರೆಡಿ ಮಾಡಬೇಕು. ಊರನ್ನ ರೆಡಿ ಮಾಡಕ್ಕೆ ಏನು ಮಾಡಬೇಕು ನೀವೆಲ್ಲ ಒಮ್ಮತವಾಗಿ ಒಪ್ಕೋತೀರಿ ಅನ್ನೋದಿದ್ರೆ ಶುರು ಮಾಡಿಸ್ತೀವಿ. ಹೇಳ್ರಿ. ಅಣ್ಣ ಇಲ್ಲಿ ದಯವಿಟ್ಟು ಇಲ್ಲಿ ಎಲ್ಲಾರ್ಗು ಕೈ ಮುಗಿದು ಬೇಡ್ಕೊಳ್ಳೋದೇನಂದ್ರೆ ಪಕ್ಷ ಗೀಕ್ಷ ಬಿಟ್ಟಾಕಿ. ಅಲ್ಲ ಹೇಳ್ಬಿಡ್ತೀನಿ ಅಣ್ಣ, ಪಕ್ಷ ಆಗಲಿ ದ್ವೇಷ ಆಗಲಿ ಎಲ್ಲ ಬಿಟ್ಟಾಕಿ. ಇಲ್ಲಿ ಬಂದಿರೋದು ಅಭಿವೃದ್ಧಿ ಮಾಡ್ಬೇಕು. ಇಲ್ಲಿ ನಾನು ಬಂದೀನಿ, ಧನಂಜಯ ಅಣ್ಣನೂ ಬಂದವ್ರೆ, ನಾವಿಬ್ರು ಬೇರೆ ಬೇರೆ ಪಕ್ಷದವ್ರೆ. ಆದರೆ ಬಂದಿರೋದು ಏನಕ್ಕೆ ಹೇಳಿ, ಚುನಾವಣೆ ಬಂದಾಗ ಮಾಡ್ಕೋಬೇಕು. ಇಲ್ಲಿ ಬಂದಾಗ ಕೆಲಸ ಮಾಡ್ಬೇಕಾಗಿರೋದು ಎಲ್ಲರ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿನೂ ಅಷ್ಟೇ, ಒಗ್ಗಟ್ಟಾಗಿ ಇದ್ಕೊಂಡು ಊರನ್ನ ಬೆಳೆಸ್ಕೋಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಈ ನನಗೆ ಬೇಜಾರಾಯ್ತದೆ ಒಳ್ಳೆ ನೋಡೋಕ್ಕೆ, ಸತ್ಯವಾಗ್ಲೂ ಇರೋದು ಹೇಳ್ಬಿಡ್ತೀನಿ. ಹಾಂ ಈಗ ಅಣ್ಣ ಹಿಂದಕ್ಕೆ ಹೋಗೋದು ಬೇಡ, ಬೇಕಾದ್ರೆ ಇಡೀ ಊರನ್ನ ನಾಳೆ ಸಾಯಂಕಾಲ ಎಲ್ಲ ಡಂಗೂರ ಒರೆಸಿ ಸೇರಿಸ್ರಿ. ಬೇಕಾದ್ರೆ ದೇವಸ್ಥಾನಕ್ಕೆ ಸೇರ್ಕೊಳ್ಳೋದ, ಇಲ್ಲಿಗೆ ಸೇರ್ಕೊಳ್ಳೋದ, ಅದೇನು ನಾನು ಸಲಹೆ ಕೊಡ್ತಾ ಇದೀನಿ, ನೀವು ಹೇಳ್ರಿ ಹೆಂಗ್ ಮಾಡ್ಬೇಕು ಅಂತ. ಆಯ್ತು ಏನಣ್ಣ, ಅಲ್ಲ ಎಲ್ಲಾರು ಜವಾಬ್ದಾರಿ, ಊರವರೆಲ್ಲ ಜವಾಬ್ದಾರಿ ತಗೋಬೇಕು. ಅಲ್ಲ ಎಲ್ಲ ಪ್ರಯತ್ನ ಪಡ್ಬೇಕು. ಹೆಂಗ್ ಮಾಡೋದು ಹೇಳಿ, ಹೆಂಗ್ ಮಾಡ ಅಲ್ಲ ಇಲ್ಲ ಒಂದ್ ಕೆಲಸ ಮಾಡೋಣ, ಓಲಿ ನಾನೇ ಬರ್ತೀನಿ ಊರೊಳಿಕೆ. ಒಂದೊಂದು ರಸ್ತೆ ಹೋಗೋದ, ರಸ್ತೆಲಿರೋರನ್ನ ಕರೆಯೋದ, ಮಾತಾಡೋದ, ಮುಂದಿನ ರಸ್ತೆ ಹೋಗೋದ, ಅದಾದ್ರೂ ಮಾಡ್ರಿ. ಅದ್ ಏನು ಅಂತ ಹೇಳ್ರೆ ನಂಗೆ ಮಾಡಕ್ ರೆಡಿ. ಈಗ ನಾವು ಈ ರೋಡ್ ಹಿಂಗ್ ಮಾಡ್ಬೇಕು, ಇಂಥ ಮನೆ ಹಿಂಗ್ ಹೋಗದೆ, ಈ ಜಗದಿ ಹಿಂಗ್ ಹೋಗದೆ, ಕಿಟ ಕೊಡ್ಬೇಕು. ಈಗ ನಮ್ಮ ಶಾಸಕರು ಹೇಳಿದ್ರು, ಏನ್ ಹೇಳಿದ್ರು, ನಾವೇ ನಿಂತ್ಕೊಂಡು ಬೀದಿ ಮೇಲೆ ಹಾಯಿಸಿ ಈ ರೋಡ್ ಹೆಂಗ್ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೋಬೇಕು, ನೀವೆಲ್ಲ ಬರ್ತೀರಪ್ಪ ಅಂದ್ರು. ಅದಕ್ಕೆ ಒಗ್ಗಟ್ಟು ಕೊಡಿ, ನಾವು ನೀವು ಬಂದಾಗ ನಿಮ್ಮಿಂದಾಗ ನಿಂತಿರ್ತೀವಿ ಅಂತ ಒಂದು ಒಗ್ಗಟ್ಟು ಹೇಳಿ. ಏನು ಈಗ ಅವ್ರು ಯಾವ ಬೀದಿ ಬೇಕು ಆ ಬೀದಿ ನಮ್ಗೆ ಹಿಂಗೆ ಅಂತ ಏನಿಲ್ಲ ಅಣ್ಣ. ಇವರು ಅವರು ಬೇಡ. ನೋಡಿ, ನಿಮ್ಮ ಊರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಬೇರೆ ಊರುಗಳೆಲ್ಲ ನೋಡ್ಕೊ ಬನ್ನಿ. ಎಷ್ಟು ಊರಲ್ಲಿ ಎಲ್ಲ ಊರೊಳಗಡೆ ಎಲ್ಲ ಕಾಂಕ್ರೀಟ್ ಆಗೈತೆ, ಓಡಾಡಕ್ ರೋಡ್ ಆಗಿದಾವೆ, ಕಾಲುಗಳೆಲ್ಲ ರಿಪೇರಿ ಆಗಿದಾವೆ. ಇಲ್ಲಿ ಯಾಕೆ ಆಗ್ತಿಲ್ಲ ಅಂತ ನಮ್ಗೆ ಗಮನಕ್ಕೆ ಬಂದಿದೆ ಅಂದ್ರೆ, ಯಾವುದೇ ಒಂದು ಕೆಲಸ ಮಾಡಕ್ ಬಂದ್ರು ತಡಿತಾರೆ, ಅಡ್ಡ ಮಾಡ್ತಾರೆ, ಕೋರ್ಟ್ಗೆ ಹಾಕ್ತಾರೆ. ಇದನ್ನ ಬಿಟ್ಬಿಡಿ. ಫಸ್ಟ್ ಎಲ್ಲರೂ ಬಂದಿರೋರು, ಯಾರು ಕೆಲಸ ಮಾಡಕ್ ಬರೋರಾಗ್ಲಿ ಇವರಾಗ್ಲಿ ಅವ್ರ ಮನೆ ಕೆಲ್ಸಕ್ಕೆ ಬಂದಿರಲ್ಲ. ನಿಮ್ಮ ಊರಿಗೆ ಒಂದು ಒಳ್ಳೇದ್ ಮಾಡ್ಬೇಕಂತಾನೆ ಬಂದಿರ್ತಾರೆ. ಸಾಹೇಬ್ರೆ ಮುಂದಿಂತು ಮಾಡಿಸ್ತಾ ಇದಾರೆ. ನೀವೇನ್ ಮಾಡಿ, ಯಾವುದೇ ಒಂದು ಕೆಲಸ ಮಾಡಕ್ ಬಂದ್ರು ಅವ್ರಿಗೆ ಮಾಡಕ್ ಬಿಡಿ, ಫಸ್ಟ್ ಮಾಡಕ್ ಬಿಡಿ. ಮಾಡಕ್ಕೆ ಬಿಡ್ತಾ ಇಲ್ಲ ಯಾವ ಕೆಲಸನೂ. ಹಂಗಾಗಿ ಎಲ್ಲ ಬಿಟ್ಟು ಹೋಗ್ತಾ ಇದಾರೆ. ಬಂದಿರೋ ದುಡ್ಡೆಲ್ಲ ವಾಪಸ್ ಹೋಗ್ತಾ ಇದೆ. ಏನು ಉಪಯೋಗ? ಹೆಚ್ಚು ಕಮ್ಮಿ ಆಯ್ತು ಅಣ್ಣ, ಒಂದಡಿ ಅವ್ರು ಬಿಡ್ಬೇಕು, ಒಂದಡಿ ಬಂದಾಗ ಇಲ್ಲಿ ಆಗ್ಲಾಗದೆ, ಇಲ್ಲಿ ಉಳ್ದವ್ರೆ, ಅದು ಹಂಗಾಗದ ಹಿಂಗಾಗ ಆಯ್ಕಿಲ್ಲ ಅಣ್ಣ. ಪ್ಯಾಚ್ ಹಾಕ್ಬೇಕು. ಎಷ್ಟು ಮನೆ ಇದ್ದಾವಣ್ಣ ಇಲ್ಲಿ? ಏನು ಒಂದು 100 ಕುಳ ಇರ್ಬೋದು ಅಷ್ಟೇ. 100 ಕುಳ ಇದ್ದಾವ? ಅದೇ 100 ಬಿಡಿದ್ದೆ. ಭೇದ ಭಾವನೆ 100. ಪ್ರತಿಯೊಂದಕ್ಕೂ ಯಾವುದೇ ಅನುದಾನ ಬಂದ್ರೆ ಊರೊಳಿಕೆ ಎಲ್ಲಾರು ಸೇರ್ಕೊಂಡು ಬಳಸ್ಕೊಳ್ಳಿ ಫಸ್ಟ್ ಅದನ್ನ. ಬಂದದೆ ಸರ್ಕಾರದ ಮೋಸ.